ಹಲೋ ವೀಕ್ಷಕರೇ, ಇವತ್ತು ಹೂವಿನ ಗಿಡಗಳು, ತರಕಾರಿ ಗಿಡಗಳೆಲ್ಲ ಹೇಗೇಗೆ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಯೆಲ್ಲೋ ಕಲರು, ಇದು ಏನು ಹೆಸರು ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಸಂಜೆ ಹೊತ್ತು ಈ ಥರ ಮನೆ ಮುಂದೆಗಡೆ ಈ ಥರ ಹೂವು ಹಾಕೊಂಡು ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ. ನಾವೇ ಬೆಳೆದು ಈ ಥರ ಕಣ್ಣಿಂದ ನೋಡೋದ್ರಿಂದ ನನಗಂತೂ ತುಂಬ ಖುಷಿ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೂರ್ಯ ಆಗಲೇ 4:15ರಲ್ಲಿ ಮುಳುಗ್ತಾ ಇದ್ದ ಹಾಗೆ ತುಂಬ ಚೆನ್ನಾಗಿ ಬೆಳಕು ಬರ್ತಿತ್ತು. ಅದು ಹೂವು ಗಿಡಗಳ ಮೇಲೆ ಬಿದ್ದಾಗ ತುಂಬ ಖುಷಿ ಆಗ್ತಾಯಿತ್ತು. ನೋಡ್ತಿದ್ರಲ್ಲ, ಕೆಲವೊಂದು ಗಿಡಗಳು ಮತ್ತು ತರಕಾರಿಗಳು ತೋರಿಸ್ತಾ ಇದ್ದೀನಿ. ಈ ಕೆಲವೊಂದು ಗಿಡಗಳು ಹಾಕಿದ್ದೀನಿ. ಇಲ್ಲಿ ಪುದೀನ ಗಿಡ ಹಾಕಿದೆ. ಹೋಸಲಿ ತೋರಿಸಿದ್ದೆ ಅನಿಸುತ್ತೆ. ಆ ತೋರಿಸಿದಾಗ ಸ್ವಲ್ಪ ಚಿಕ್ಕದಾಗಿತ್ತು. ಈಗ 1 ಮಂತ್ ಗಿಡ ಆಗಿದೆ. ತುಂಬ ಚೆನ್ನಾಗಿ ಪುದೀನ ಗಿಡ ಕೂಡ ಬಂದಿದೆ. ಸ್ವಲ್ಪ ದಾಸವಾಳ ಗಿಡ ಕೂಡ 2 ಹಾಕಿದೆ. 2 ಕಲರ್ ತೋರಿಸಿದೆ. ಪಿಂಕ್ ಕಲರು ಮತ್ತು ರೆಡ್ ಕಲರು ಅಂತ. ಅದು ಇನ್ನೂ ಬಿಟ್ಟಿಲ್ಲ. ಇದೊಂದು ಜಾತಿ ಗಿಡ, ಇದೇನು ಅಂತ ಗೊತ್ತಿಲ್ಲ. ಮಾತ್ರ ಶೋಗೆ ತುಂಬ ಚೆನ್ನಾಗಿತ್ತು. ಆ ಗಿಡಕ್ಕಿಂತ ತುಂಬ ಜಾಸ್ತಿನೇ ಬಂದ್ಬಿಟ್ಟಿದೆ. ಸುಮ್ಮನೆ ಹೆಂಗಂದೆ ನೋಡಿ, ಒಂದು ಮೊಗ್ಗು ಮುರಿದೇ ಹೋಯಿತು. ಅದಕ್ಕೆ ಸೂಕ್ಷ್ಮವಾಗಿ ನಾವು ಮೊಗ್ಗುಗಳನ್ನ ಮುಟ್ಟಬೇಕು. ನೋಡ್ತಿದ್ರಲ್ಲ, ಗಿಡ ಎಲ್ಲ ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ. ತುಂಬ ಇಷ್ಟ ಆಯಿತು. ಈಗ ತುಳಸಿ ಗಿಡ ತೋರಿಸ್ತಾ ಇದ್ದೀನಿ. ಇದು ಕೃಷ್ಣ ತುಳಸಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ಸಣ್ಣ ಸಣ್ಣಗೆ ಬೀಜ ಆದಾಗ ಮನೆ ಪಕ್ಕದಲ್ಲೇ ನಾನಿಲ್ಲಿ ಮೋರಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು. ಆ ಜಾಗದನ್ನೇ ಅಡ್ಜಸ್ಟ್ ಮಾಡಿಕೊಂಡು ನಾನಿಲ್ಲಿ ಪಕ್ಕದಲ್ಲಿ ಟೈಲ್ಸ್ಗಳನ್ನ ಜೋಡಿಸಿ ನೀರು ಆಚೆ ಹೋಗ್ದಂಗೆ ಸ್ವಲ್ಪ ಯೆಲ್ಲೋ ಕಲರ್ ಗಿಡನೂ ಕೂಡ ಹಾಕಿದ್ದೀನಿ. ಹೂವು ಯಾವಾಗಲೂ ಬಿಡ್ತಾ ಇರ್ತವೆ. ಇದು ತುಂಬ ಚೆನ್ನಾಗಿದೆ. ಇದಕ್ಕೇನು ನೀರು ಬಿಸಿಲು ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ. 2 ದಿನಕ್ಕೊಂದ್ಸತಿ ನೀರು ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ರಲ್ಲ, ಈ ಒಂದು 3 ಗಿಡ ಹಾಕಿದ್ದೀನಿ. ಮತ್ತು ಇಲ್ಲಿ ಗಣಗ್ಲಿ ಗಿಡ ಅಂತ ಹೇಳಿದ್ನಲ್ಲ, ಗಣಗ್ಲಿ ಗಿಡ ಈ ಪಿಂಕ್ ಕಲರ್ ಹಾಕಿದ್ದೀನಿ. ಸತಿ ನೋಡಿರ್ಬೋದು ನೀವು, ಗಿಡ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಈಗ ಹೂವೆಲ್ಲ ಅರಳಿ ಮೊಗ್ಗೆಲ್ಲ ಆಗಿದ್ವು. ತುಂಬ ಚೆನ್ನಾಗಿದೆ. ಇಲ್ಲೂ ಸ್ವಲ್ಪ ಯೆಲ್ಲೋ ಕಲರ್ ಗಿಡಗಳು ಹಾಕಿದ್ದೀನಿ. ಇದಂತೂ ತುಂಬ ಆಕರ್ಷಣೀಯವಾಗಿ ಕಾಣುತ್ತೆ. ನನಗೆ ನರ್ಸರಿಲಿ ತಂದು ಹಾಕಿದ್ದೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ 2 ದಳ ಇರೋವಂಥದ್ದು ನಾನು ಹಾಕಿದ್ದೀನಿ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ಇಲ್ಲಿ ನಾನೇ ಹಳೆ ಅಂದರೆ ವೇಸ್ಟ್ ಆಗಿರೋ ಸೌತೆಕಾಯಿ ಬಿಸಾಕಿದಾಗ ಅಲ್ಲೊಂದು ಗಿಡ ಹುಟ್ಟಿತ್ತು ಅಂತ ಸತಿ ತೋರಿಸಿದೆ. ಅದು ಈ ಸತಿ ಕಾಯಾಗಿದೆ. ತುಂಬ ಖುಷಿಯಾಯಿತು. ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೆಲ್ಲ ಸ್ವಲ್ಪ ಪೋಷಣೆ ಮಾಡಬೇಕು. ಟೈಮ್ ಇಲ್ಲ ಅಂತ ಮಾಡೋಕ್ಕಾಗ್ತಿಲ್ಲ. ನೋಡ್ತಿದ್ರಲ್ಲ, ಒಂದೇ ಒಂದು ಕಾಯಾಗಿದೆ. ಅದಕ್ಕೆ ಸ್ವಲ್ಪ ದಾರ ಕಟ್ಟಿ ಮೇಲ್ಗಡೆ ಏನಾದರೂ ಸಪೋರ್ಟು ಕೊಡಬೇಕು. ಇಲ್ಲಾಂದರೆ ಕೆಳಗಡೆ ಮಣ್ಣಲ್ಲಿ ಬಿದ್ದೋಗಿ ಕಾಯಿ ಹಾಳಾಗ್ಬಿಡುತ್ತೆ. ಈಗ ಕಲ್ಲ ಮೇಲೆ ಜೋಡಿಸಿದ್ದೀನಿ. ನಂತರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬದನೆಕಾಯಿ ಗಿಡಗಳು ಕೂಡ ತುಂಬ ಚೆನ್ನಾಗಾಗಿವೆ. ಕೆಳಗಡೆ ಬದನೆಕಾಯ್ದು ನಾನು ಎಲೆನ ಕಿತ್ತಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಕೆಳಗಡೆ ಲಾಸ್ಟ್ ಎಲೆಗಳ್ನ ಕಿತ್ತಾಕಿದ್ರೆ ಪೋಷಕಾಂಶ ಬೇಗ ಹೋಗಿ ಗಿಡದಲ್ಲಿ ಹೂವು ಮತ್ತು ಕಾಯಿಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗಿಡನೂ ಕೂಡ ನಾನು ಎಲೆ ಎಲ್ಲ ಸಣ್ಣ ಸಣ್ಣದಾಗಿ ಕೆಳಗಡೆಯಿಂದ ಕಿತ್ತಾಕಿದ್ದೀನಿ. ಪುದೀನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪುದೀನ ಅಂತೂ ಸೂಪರಾಗಿತ್ತು. ಮೊನ್ನೆ ಒಂದ್ಸಲಿ ನಾನು ಪುದೀನ ಬಾತ್ ಮಾಡಿದೆ. ಅದಕ್ಕೆ ಇದೇ ಕಿತ್ತಾಕಿದೆ. ತುಂಬ ತುಂಬ ಚೆನ್ನಾಗಿ ಬಂದಿತ್ತು. ಸ್ಮೆಲ್ ಕೂಡ ಚೆನ್ನಾಗಿದೆ. ಪುದೀನ ಗಿಡಗಳು ತುಂಬ ಸ್ಮೆಲ್ ಚೆನ್ನಾಗಿದೆ ಕೈಯಿಂದ ಹಾಕಿರೋದ್ರಿಂದ. ನೋಡ್ತಿದ್ರಲ್ಲ, ಇದು ಅಷ್ಟೇ ಬದನೆ ಗಿಡಕ್ಕೆ ನಾನು ಕೆಳಗಡೆ ಎಲೆಗಳ್ನೆಲ್ಲ ಫುಲ್ಲು ಕಟ್ ಮಾಡಿದ್ದೀನಿ. ಟೊಮೊಟೊ ಗಿಡಗಳು ಕೂಡ ಸ್ವಲ್ಪ ಸಣ್ಣಗಿದ್ವು ಹೋದ ತಿಂಗಳು. ಈ ತಿಂಗಳು ನೋಡಿ ಎಲ್ಲನೂ ಹೂವು ಆಗಿದೆ ಮತ್ತು ಕಾಯಿಗೆ ರೆಡಿ ಆಗ್ತಾ ಇದೆ. ಇದು ಕೋಕೋನಟ್ ಟ್ರೀ ಅಂತ ಹೇಳಿದ್ನಲ್ಲ, ಅದು ಅಷ್ಟೇ ಇದೆ. ನನಗೇನೋ ಬೆಳವಣಿಗೆ ಆಗಿಲ್ಲ ಅಂತ ಅನಿಸುತ್ತೆ. ಇದು ಗಣಗ್ಲೆ ಗಿಡನೇ. ಇದು ಅದಕ್ಕಿಂತ ಸ್ವಲ್ಪ ಪಿಂಕು ಜಾಸ್ತಿ ಬರುತ್ತೆ. ನೋಡ್ತಿದ್ರೆ ಅದು ಲೈಟ್ ಪಿಂಕ್ ಬರುತ್ತೆ, ಇದು ಡಾರ್ಕ್ ಪಿಂಕ್ ಬರುತ್ತೆ. ಹೂವು ಬಿಟ್ಟಾದ್ಮೇಲೆ ಗೊತ್ತಾಗುತ್ತೆ. ನೋಡ್ತಿದ್ರಲ್ಲ, ಈ ಥರ ಸ್ವಲ್ಪ ಪಿಂಕ್ ಬರುತ್ತೆ. ಟೊಮೊಟೊ ಗಿಡಗಳು ಕೂಡ ಸ್ವಲ್ಪ ಸಣ್ಣದಾಗಿದ್ದಾವೆ. ಇಲ್ಲಿ ಇದೊಂದು ಬದನೆಕಾಯಿ ಗಿಡ ಇದೆ. ಮೆಣಸಿನ ಗಿಡಗಳು ಕೂಡ ಸತಿ ತೋರಿಸ್ದಂಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದ್ದಾವೆ. ನೋಡ್ತಿದ್ರಲ್ಲ, ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಇಲ್ಲಿ ಒಂದೆಲೆ ತುಂಬ ದೊಡ್ಡದಾಗಿ ಬಂದಿದೆ. ನೋಡ್ತೀರಾ, ಸತಿ ಸಣ್ಣದಾಗಿತ್ತು. ಈ ಸತಿ ನೋಡಿ ಒಂದೇ ಎಲೆಯಲ್ಲಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ನೋಡಿ, ಈ ಸಣ್ಣ ಗಿಡದಲ್ಲೇ ಮೊಗ್ಗು ಮತ್ತು ಕಾಯಾಗಿದೆ. ನೋಡ್ತಿದ್ರಲ್ಲ, ಹೂವು ಆಗಿದೆ. ಯಾಕಂದರೆ ನಾನು ಸಣ್ಣದ್ರಲ್ಲೇ ಆ ಎಲೆನ ಕಟ್ ಮಾಡಿಬಿಡ್ತೀನಿ. ಲಾಸ್ಟ್ ಎಲೆನ ಕಟ್ ಮಾಡಿಬಿಟ್ರೆ ಅಲ್ಲಿ ಮೊಗ್ಗು ಕಾಯಿ ಬೇಗ ಆಗುತ್ತೆ. ಇದನ್ನು ನಾನು ಆಗಲೇ ಒಂದ್ಸಲಿ ಮಾಡಿ ಸಕ್ಸಸ್ ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ ಎಲ್ಲ ಗಿಡಗಳಿಗೂ ಕೆಳಗಡೆ ಲಾಸ್ಟಲ್ಲಿ ಏನು ಬರುತ್ತೋ ಆ ಎಂಡಿಂಗಲ್ಲಿ ಕಟ್ ಮಾಡಿಬಿಟ್ರೆ ಬೇಗ ಕಾಯಿ ಮತ್ತು ಹೂವು ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳ್ಳೋದು ಕಮ್ಮಿ ಆಗುತ್ತೆ. ಇದು ಮಲ್ಲಿಗೆ ಮೊಗ್ಗು. ಮಲ್ಲಿಗೆ ಗಿಡ ಕೂಡ ಸತಿ ಸ್ವಲ್ಪ ಬೆಳವಣಿಗೆ ಆಗಿತ್ತು. ಗಿಡ ಹೊಂದ್ಕೊಂಡಿದೆ ಅಂತ ಹೇಳಿದೆ. ಈಗೆಲ್ಲ ಮೊಗ್ಗಾಗಿದೆ. ಸ್ವಲ್ಪ ಹೂವು ಕೂಡ ಬಿಟ್ಟಿದೆ. ಸತಿಯಿಂದ ಒಂದು 4-5 ಮೊಗ್ಗು ಕೂಡ ಅರಳಿತ್ತು. ಈಗ ನೋಡಿ ಎಲ್ಲ ಮೊಗ್ಗಾಗ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಅಲ್ಲಿ ಹೋದರೆ ಸಾಕು ತುಂಬ ಸ್ಮೆಲ್ ಬರುತ್ತೆ. ಅದ್ರ ಜೊತೆಗೆ ಟೊಮೊಟೊ ಗಿಡಗಳು ಕೂಡ ಸಾಕಷ್ಟು ಟೊಮೊಟೊ ಗಿಡಗಳಿದ್ದಾವೆ. ಇಲ್ಲಿ ಸ್ವಲ್ಪ ಸಗಣಿ ಕೂಡ ಹಾಕ್ಕೊಂಡು ಇಲ್ಲಿ ಸಣ್ಣದಾಗಿ ಇದು ಮಾಡ್ಕೊಂಡಿದ್ದೀನಿ. ಸಣ್ಣದು ಇಲ್ಲಿ ಸಗಣಿ ಡೈರೆಕ್ಟಾಗಿ ಹಾಕ್ಬಾರ್ದು. ಅದರಿಂದ ಹಸಿ ಸಗಣಿನೆಲ್ಲ ತಂದು ಇಲ್ಲಿ ಶೇಖರಣೆ ಮಾಡಿಕೊಂಡು ನಂತರ ನಾನು ಅದನ್ನು ಒಣಗಾದ್ಮೇಲೆ ಗಿಡಗಳ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಸತಿ ತೋರಿಸ್ದಂಗೆ ನಮ್ಮ ಮನೆಯವ್ರು ಹಾಕಿದಂತಹ
ನುಗ್ಗೆ ಗಿಡ ಇದು. ನುಗ್ಗೆ ಗಿಡ ಹೋದ್ಸಲಿ ಹಾಕ್ದಾಗ ನೋಡ್ತಿದ್ರಲ್ಲ ಹೇಗಿತ್ತು ಅಂತ. ಬರೀ ಗಿಡ ಆಗಿತ್ತು. ಒಂದು 3 ಡೇಸ್ ಆಗಿತ್ತು. ಈಗೆಲ್ಲ ಚಿಗುರೊಡ್ದು ಚೆನ್ನಾಗಾಗಿದೆ. ಇನ್ನೊಂದು 2 ತಿಂಗಳಷ್ಟರಲ್ಲಿ ನಿಮಗೆ ಸೊಪ್ಪೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಚಿಗುರೊಡಿದೆ. ತುಂಬ ಇಷ್ಟ ಆಯಿತು. ಇದಕ್ಕೆ ಅಷ್ಟೊಂದಾಗಿ ನೀರೇನು ಹರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಾಳೆ ಗಿಡ ಒಂದು ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು. ಆ ಬಾಳೆ ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ನಾಟಿ ಬಾಳೆಹಣ್ಣು ಆಗಿರೋದ್ರಿಂದ ಏಲಕ್ಕಿ ಬಾಳೆಹಣ್ಣು ಅಂತಾರಲ್ಲ ಆ ಗಿಡ ಸಣ್ಣ ಸಣ್ಣದಾಗಿ ಹಬ್ಬಿದೆ. ಇಲ್ಲಿ ನೋಡಿ ಇದಂತೂ ಸೂಪರಾಗಿ ಬಂದಿದೆ. ಇಲ್ಲಿ ಏನು ಹಾಕಿದೆ ಅಂತಂದರೆ ಟೊಮೊಟೊ ಗಿಡ ಹಬ್ಬಿದೆ. ಅದ್ರ ಮೇಲ್ಗಡೆ ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತ. ಕರ್ಬೇವಿನ ಗಿಡ ಓಸತಿ ಎಲ್ಲ ಕೆಂಚಗಾಗ್ಬಿಟ್ಟಿತ್ತು. ನಾನೇನು ಮಾಡಿದೆ, ಎಲ್ಲನೂ ಕತ್ತರಿ ತಗೊಂಡು ಎಲ್ಲ ಚೆನ್ನಾಗಿ ಕಟ್ ಮಾಡಿದಾಗ ಈಗ ಗೊಂಚಲಾಗಿ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಬಿಸಿಲು ಬೇಕಿತ್ತು, ಬಿಸಿಲು ಬರಂಗೆ ಮಾಡಿ ನೀರು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಆದ್ದರಿಂದ ಚೆನ್ನಾಗಿ ಬಂದಿದೆ. ಇದು ಆಲ್ ಸ್ಪೈಸಸ್ ಗಿಡ ಅಂತ ಹೇಳಿದೆ ಹೋದ್ಸಲಿ. ಇದು ಪಲಾವ್ಗೆಲ್ಲ ಹಾಕ್ತಾರೆ. ನಿಮಗೆ ಕೆಮ್ಮು ನೆಗಡಿ ಶೀತ ಏನಾದರೂ ಇದ್ದಾಗ ಇದ್ರ ಎಲೆಯಿಂದ ಕಷಾಯ ಮಾಡಿಕೊಂಡು ಅಥವಾ ಲೆಮನ್ ಟೀ ಥರ ನಾವು ಯೂಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮೈಕೈ ನೋವಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಅಲ್ಲಲ್ಲಿ ನಾನಿಲ್ಲಿ ಮೆಣಸಿನ ಗಿಡ ಕೂಡ ಹಾಕಿದ್ದೀನಿ. ಇಲ್ಲಿ ಸಣ್ಣದಾಗಿ ಕಾಣ್ತಿದ್ದಿಲ್ಲ ಅದು ಸೌತೆ ಬೀಜ. ಈಗ ಒಂದೇ ಒಂದು ಕಾಯಿ ಆಗ್ತಾ ಇದೆ. ಅದ್ರ ಕೆಳಗಡೆನೇ ಹಾಕಿದ್ದೀನಿ. ಜಾಸ್ತಿ ಡಬಲ್ ಗಿಡ ಹಾಕಿದ್ದೀನಿ. ಅಲ್ಲಿ ಭೂಮಿಲಿ ಇರೋದ್ರಿಂದ ನಾನು ಜಾಸ್ತಿ 2 ಗಿಡ ಹಾಕಿದ್ದೀನಿ. ಪಾಟಲ್ಲಾದರೆ ಒಂದೊಂದು ಗಿಡ ಸಾಕು. ಯಾಕಂದರೆ ಪೋಷಕಾಂಶಗಳೆಲ್ಲ 2 ಗಿಡ ಹೀರ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಪಾಟಲ್ಲಾದರೆ ಒಂದೇ ಗಿಡ ಬೆಳೆಸಿ, ಕೆಳಗಡೆ ಹಾಕಿರೋದ್ರಿಂದ 2-3 ಗಿಡ ಬೆಳೆಸ್ತಾ ಇದ್ದೀನಿ. ಇಲ್ಲಿ ಲೆಮನ್ ಗಿಡ ಕೂಡ ಸ್ವಲ್ಪ ಒಣಗೋಗಿತ್ತು, ಹೂವಾಗಿತ್ತು ಹೋದ್ಸತಿ, ಎಲ್ಲ ಉದುರೋಗ್ಬಿಟ್ಟು ಇದಾಗ್ಬಿಟ್ಟಿತ್ತು. ಕೆಳಗಡೆ ಟೊಮೊಟೊ ಗಿಡಗಳು ಕೂಡ ಇದೆ. ಇಲ್ಲಿ ನೋಡಿ, ಈ ಸೀಪೆ ಗಿಡ ಕೂಡ ಹೂವು ಆಗಿದೆ. ಇದು ಹೂವು ಆಗಿ ಕಾಯಾಗುತ್ತೆ. ಹೋದ್ಸತಿ ಆಗಿತ್ತು, ಆದರೆ ಯಾಕೋ ಸರಿ ಬರಲಿಲ್ಲ ಅಂತಂದೆ ಉದುರೋಯ್ತು. ಈ ಸತಿ ತುಂಬ ಚೆನ್ನಾಗಿ ಕಚ್ಚಿದೆ. ಅದ್ರ ಜೊತೆಗೆ ಇಲ್ಲಿ ಟೊಮೊಟೊ ಗಿಡ ಕೂಡ ಎಷ್ಟು ಅದ್ರ ಜೊತೆಗೆ ಅದ್ರ ಉದ್ದಕ್ಕೆ ಬೆಳೆದ್ಬಿಟ್ಟಿದೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ. ಟೊಮೊಟೊ ಗಿಡ ಇನ್ನೊಂದು 2 ಮಂತ್ಸ್ ಇರುತ್ತಷ್ಟೇ. ಅದಾದಮೇಲೆ ಕಾಕಿತ್ತಾದಮೇಲೆ ಕ್ಲೀನಾಗಿ ನೀಟಾಗಿ ಮಾಡಿ ಈ ಮೇಯ್ನ್ ಗಿಡನ ಬೆಳೆಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡ್ತಿದ್ರಲ್ಲ ಆ ಸೀಪೆ ಗಿಡದ ಜೊತೆಗೆ ಬೆಳ್ಕೊಂಬಿಟ್ಟಿದೆ. ಇದೆಲ್ಲ GKVKಯಿಂದ ತಂದಿದ್ದು. ತುಂಬ ಚೆನ್ನಾಗಾಗಿವೆ ಗಿಡ ಮಾತ್ರ. ಎಲ್ಲನೂ ಯಾವುದೂ ಹೋಗಲಿಲ್ಲ, ಎಲ್ಲನೂ ಹತ್ಕೊಂಡಿದೆ. ಇದು ವಾಟರ್ ಆ್ಯಪಲ್ ಗಿಡ. ಹೋದ್ಸತಿ ಎಷ್ಟು ಸಣ್ಣದಾಗಿ ಚಿಗುರಿತ್ತು, 1 ತಿಂಗ್ಳಿಗೆ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ. ನಾನು ಯಾವಾಗ್ಲೂ ಸ್ವಲ್ಪ ಸಾವಯವ ಗೊಬ್ಬರನೇ ಕೊಡ್ತಾಯಿರ್ತೀನಿ. ಮನೇಲಿ ಏನೇನು ಸಿಗ್ತೋ ತರಕಾರಿ ಸಿಪ್ಪೆಗಳು ಮತ್ತು ತೆಂಗಿನ ನಾರುಗಳು, ಸಗಣಿ, ಹಸಿನ ಸಗಣಿ ಕೂಡ ಹಾಕ್ತಾಯಿರ್ತೀನಿ. ಇಲ್ಲಿ ಅರವೆ ಸೊಪ್ಪು ಕೂಡ ಹಾಕಿದ್ದೀನಿ. ನೋಡ್ತಿದ್ರಲ್ಲ ಕೀರೆ ಸೊಪ್ಪು ಅಂತಾರೆ. ಜೊತೆಗೆ ಈರುಳ್ಳಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. 2-3 ಸತಿ ಹಾರ್ವೆಸ್ಟ್ ಮಾಡಾದಮೇಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈರುಳ್ಳಿ ಮಾತ್ರ. ಇದಕ್ಕೆ ಎಗ್ ರೈಸ್ಗೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಅರವೆ ಸೊಪ್ಪು ಕೂಡ ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ. ಈ ಸೊಪ್ಪನ್ನ ಆಗಲೇ ಒಂದು 4-5 ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ. ಆದರೂ ಕೂಡ ಇದು ಕುಯ್ತಾ ಮತ್ತೆ ಬರುತ್ತೆ. ನೋಡಿ ಈ ಥರ ಬುಡ ತೋರಿಸ್ತಾ ಇದ್ದೀನಿ. ಈ ಥರ ಗೆಡ್ಡೆ ಥರ ಮಾಡಿ ನಾವು ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಬರೀ ಎಲೆ ಕಿತ್ಕೊಂಡು ಬುಡನೆಲ್ಲ ಅಂದರೆ ಕಾಂಡನೆಲ್ಲ ಬಿಸಾಕ್ಬಿಡ್ತೀವಿ. ಆದರೆ ಹಾಗೆ ಮಾಡಬಾರ್ದು. ನಮ್ಮ ಅಜ್ಜಿ ನಮ್ಮ ತಾತರ ಕಾಲದಲ್ಲೆಲ್ಲ ಯಾವಾಗ್ಲೂ ಈ ಥರ ಬೇರು ಸಮೇತನೇ ಯೂಸ್ ಮಾಡ್ತಾಯಿದ್ರು. ದಂಟು ಕೂಡ ತುಂಬ ಒಳ್ಳೆಯದು. ದಂಟಿನಂಶದಲ್ಲಿ ನಾರಿನಂಶ ತುಂಬ ಇರುತ್ತೆ. ಆದ್ದರಿಂದ ಫೈಬರು, ನಾರಿನಂಶ ಇರೋದ್ರಿಂದ ಈ ಥರ ಆ ದಂಟು ಮತ್ತು ಕಾಂಡನೆಲ್ಲ ಬೇರು ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಇವಾಗ ಪಾಲಕ್ಕು ಸೊಪ್ಪು ಮಾತ್ರ ಬಿಡಿಸಿ ಕಾಂಡನೆಲ್ಲ ಬಿಸಾಕ್ಬಿಡ್ತೀವಿ. ಆದರೆ ಈ ಥರ ಫುಲ್ಲು ದಂಟು ಮತ್ತು ಕಾಂಡನೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಾಂಡನ ಸಾಂಬಾರಿಗೆಲ್ಲ ನಾವು ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಎಳೆ ಸೊಪ್ಪಲ್ಲಿ ಉಪ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ ಮನೇಲಿ ಬೆಳೆದಿರೋ ಸೊಪ್ಪು ಆಚೆ ತಂದು ಮಾಡೋ ಸೊಪ್ಪು ತುಂಬ ವ್ಯತ್ಯಾಸ ಇರುತ್ತೆ ಸಾಂಬಾರು. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.